ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಡೇ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ಎದ್ದು ಆಚೆಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಿಚನ್ಗೆ ಬಂದೆ. ಕಿಚನ್ಗೆ ಬಂದು ನಾನು ಫಸ್ಟ್ ಮಾಡೋ ಅಂಥ ಕೆಲಸ ಅಂದರೆ ಬಿಸಿನೀರು ಕುಡಿಯೋದು. ಸೊ ಬಿಸಿನೀರು ಕುಡಿಲಿಲ್ಲ ಅಂದರೆ ನಂದು ಡೇನೇ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿತಾ ಇದ್ದೀನಿ. ಸೊ ಇದು ಕುಡಿದ್ರೆ ನನಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ. ಬಿಕಾಸ್ ನಾನು ಕಾಫಿ ಟೀ ಏನು ಮಾರ್ನಿಂಗ್ ಕುಡದೇ ಇರೋದ್ರಿಂದ ಇದೇ ನಂಗೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಫಸ್ಟು ನೀರು ಕುಡ್ಕೊಂಡು ಆಮೇಲೆ ಆ ಕಡೆ ಸೈಡು ಹಾಲ್ಗೆ ಇಟ್ಟಿದ್ದೆ. ಅದಾದ್ಮೇಲೆ ಇವತ್ತು ಟಿಫನ್ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ. ಬಿಕಾಸ್ ಸಂಡೇ ಆಗಿರೋದ್ರಿಂದ ಏನ್ ಸ್ಪೆಷಲ್ ಮಾಡೋಣ ಅಂತ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಇವತ್ತು 5 o'clockಗೆ ಎದ್ದೋಗಿದ್ರು ಆಚೆಗಡೆ ಕೆಲಸ ಇದೆ ಅನ್ಬಿಟ್ಟು. ಸೊ ಅವ್ರು ಬರ್ಬೇಕಾದ್ರೆ ನಾನ್ ವೆಜ್ ತರ್ತೀನಿ ಅಂತ ಕಾಲ್ ಮಾಡಿದ್ರು. ನನಗೂ ಒಂದ್ ಸ್ವಲ್ಪ ಈಸಿ ಆಗುತ್ತೆ, ಓಕೆ ತಗೊಂಬನ್ನಿ ಅಂತ ಅಂದೆ. ನಮ್ಮನೇಲಿ ನಾನ್ ವೆಜ್ ಮಾಡಿ ಒಂದು 20 ಡೇಸ್ ಮೇಲೆ ಆಗೋಗ್ಬಿಟ್ಟಿತ್ತು. ಬಿಕಾಸ್ ನಾವು 2 ವೀಕ್ಸ್ ಬ್ಯಾಕ್ ತಿರುಪತಿಗೆ ಹೋಗಿದ್ವಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಆ ವೀಕು ಬೇಡ, ಮತ್ತೆ ನೆಕ್ಸ್ಟ್ ವೀಕು ನಮ್ಗೆ ಮಹಾಶಿವರಾತ್ರಿ ಬಂದ್ಬಿಡ್ತು. ಸೊ ಆ ವೀಕು ಮಾಡ್ಲಿಲ್ಲ. ಸೊ ಟೋಟಲಿ ಒಂದು 20 ಡೇಸ್ ಮೇಲ್ ಆಗೋಗ್ಬಿಟ್ಟಿತ್ತು ನಾನ್ ವೆಜ್ ತಿಂದು. ಸೊ ಅದಕ್ಕೆ ತಿನ್ನೋಣ ಅನ್ಬಿಟ್ಟು ಓಕೆ ತಗೊಂಬನ್ನಿ ಅಂದೆ. ಸೊ ಅಷ್ಟೊತ್ತಿಗೆ ಅವರು ತಗೊಂಬಂದ್ರು. ಸೊ ನಾನು ಅಷ್ಟೊತ್ತಿಗೆ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡು ರೆಡಿ ಮಾಡ್ಕೊಂತಿದ್ದೆ. ಅವರು ಒಂದ್ ಕಡೆ ಮಟನ್ ಎಲ್ಲ ತೊಳ್ಕೊಟ್ರು. ಸೊ ಇವಾಗ ನಮ್ಮನೇಲಿ ನಾವು ಹೆಂಗ್ ಮಟನ್ ಸಾರು ಮಾಡ್ತೀವಿ ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ನಾನು ಮಸಾಲೆನ ಹುರ್ಕೊಂತೀನಿ, ಹಾಗೆ ಹಾಕೊಳ್ಳಲ್ಲ. ಫಸ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು 4 ರಿಂದ 5 ಲವಂಗ, ಸ್ವಲ್ಪ ಚಕ್ಕೆ ಮತ್ತೆ ಒಂದ್ ಸ್ವಲ್ಪ ಹುರ್ಗಡ್ಲೆ ಹಾಕೊಂತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ ಮತ್ತೆ ಒಂದಿಡಿಯಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಹುರ್ಕೊಬೇಕಾಗುತ್ತೆ. ಅದೊಂದ್ ಸ್ವಲ್ಪ ಹೊತ್ತು ಫ್ರೈ ಆದ್ರೆ ಸಾಕಾಗುತ್ತೆ. ಅದಾದ್ಮೇಲೆ ನಾನಿಲ್ಲಿ ಒಂದು 2 ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ಹಾಕೊಂತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಸೈಜ್ ಇದ್ರೆ 3 ಹಾಕೊಳ್ಳಿ. ನಾನಿಲ್ಲಿ 4 ಮೆಂಬರ್ಸ್ಗೆ ಮಾಡ್ಕೊಂತಾ ಇದ್ದೀನಿ. ಸೊ 4 ಮೆಂಬರ್ಸ್ಗೆ 2 ಟೈಮ್ಸ್ ಆರಾಮಾಗಿ ಊಟ ಮಾಡ್ಬೋದು. ಅದಕ್ಕೋಸ್ಕರ ನೀವ್ ಎಷ್ಟ್ ಜನ ಇದಾರೆ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಸೊ ನಾನಿಲ್ಲಿ ಬಿಗ್ ಸೈಜ್ದು ತಗೊಂಡಿದ್ದೀನಲ್ವಾ ಆನಿಯನ್, ಸೊ 2 ಆನಿಯನ್ ಹಾಕೊಂಡಿದ್ದೀನಿ. ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದು ಗೋಲ್ಡನ್ ಬ್ರೌನ್ ಬರೋವರ್ಗುನು ಹುರ್ಕೊಂತಾ ಇದ್ದೀನಿ. ಸೊ ಇದಾದ್ಮೇಲೆ ನಾನು ಇದಕ್ಕೆ ಗಸಗಸೆ ಹಾಕೊಂತಾ ಇದ್ದೀನಿ. ನಾನು ಫಸ್ಟೇ ಗಸಗಸೆ ಹಾಕೊಳ್ಳಲ್ಲ, ಬಿಕಾಸ್ ಅದು ಸೀದೋಗ್ಬಿಡುತ್ತೆ ಅನ್ನೋಕ್ಕೋಸ್ಕರ. ಈರುಳ್ಳಿ ಹಾಕಾದ್ಮೇಲೆ ಗಸಗಸೆ ಹಾಕೊಂತಾ ಇದ್ದೀನಿ. ಸೊ ಮಟನ್ ಸಾರಿಗೆ ಗಸಗಸೆನೇ ಫ್ಲೇವರ್ ಅಂತ ಹೇಳ್ಬೋದಲ್ವಾ, ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡು ಹುರ್ಕೊಂತಾ ಇದ್ದೀನಿ. ಇದಾದ್ಮೇಲೆ ನಾನು ಟೊಮೊಟೊ ಹಾಕೊಂತಾ ಇದ್ದೀನಿ. ಟೊಮೊಟೊನ ಒಂದು 2 ಹಾಕೊಂತ ಇದ್ದೀನಿ. ಇದು ಜಾಸ್ತಿ ಹುಳಿ ಇಲ್ಲ, ಅದಕ್ಕೋಸ್ಕರ. ಜಾಸ್ತಿ ಹುಳಿ ಇದ್ರೆ ಒಂದ್ ಟೊಮೊಟೊ ಸಾಕಾಗುತ್ತೆ. ನೀವು ನೋಡ್ಕೊಂಡ್ ಹಾಕೊಳ್ಳಿ. ಬಿಕಾಸ್ ಜಾಸ್ತಿ ಹುಳಿ ಆಗ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಹುಳಿ ಸಾಂಬಾರ್ ತರ ಆಗಿ ಹೋಗ್ಬಿಡುತ್ತೆ. ಮಟನ್ ಸಾಂಬಾರ್ ಫ್ಲೇವರೇ ಬರಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ಬೇಕು, ಹಾಗೆ ಹುರ್ಕೊಂತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ, ಇಲ್ಲಾಂದ್ರೆ ಅದು ಸ್ವಲ್ಪ ಸೀದೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಹುರ್ಕೊಂತಾ ಇದ್ದೀನಿ. ಸೊ ಇದೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು 3 ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕೊಂತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ ಮಟನ್ ಸಾಂಬಾರ್ಗೆ ಜಾಸ್ತಿ ಕಾಯಿ ಹಾಕ್ಬಾರ್ದು, ಅವಾಗ್ಲೇ ಅದ್ರ ಫ್ಲೇವರ್ ಹೊರ್ಟೋಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಒಂದು 3 ಸ್ಪೂನ್ ಅಷ್ಟೇ ಕಾಯಿ ಹಾಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗ್ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬಹುದು, ಅದಕ್ಕೋಸ್ಕರ ಇದ್ ಹಾಕೊಂಡು ಸ್ವಲ್ಪ ಹುರ್ಕೊಂತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ನಾನು 1 ಇಡಿ ಆಗಷ್ಟು ಕೊತ್ಮುರಿ ಮತ್ತೆ ಒಂದು ಅರ್ಧ ಇಡಿ ಆಗಷ್ಟು ಪುದೀನ ಹಾಕೊಂತಾ ಇದ್ದೀನಿ. ಪುದೀನಾನ ನಾವು ಮನೆ ಹತ್ರನೇ ಬೆಳೆಸಿರೋದ್ರಿಂದ, ಅದು ನಾಟಿ ಪುದೀನ ಆಗಿರೋದ್ರಿಂದ ಫ್ಲೇವರ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕೊಂತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟ್ ಬೇಕು ಅಂತ. ನನ್ಗೆ ಪುದೀನ ಫ್ಲೇವರ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಂಡಿದ್ದೀನಿ. ಸೊ ಇದಾದ್ಮೇಲೆ ನಾನು ಇದಕ್ಕೆ ಒಂದು 2 1/2 ಸ್ಪೂನ್ ಅಷ್ಟು ಮಸಾಲಾ ಪುಡಿ ಹಾಕೊಂತಾ ಇದ್ದೀನಿ. ಸೊ ನಾವು ಮಟನ್ ಮಸಾಲಾ ಪುಡಿನ ಮನೇಲೆ ಮಾಡ್ಕೊಂತೀವಿ. ಸಾಂಬಾರ್ ಪುಡಿ ಮಾಡ್ಕೊಬೇಕಾದ್ರೇನೆ ಮಟನ್ ಮಸಾಲಾ ಅಂತ ಸಪ್ರೇಟ್ ಆಗಿ ಮಾಡ್ಕೊಂತೀವಿ. ಸೊ ನೀವೇನಾದ್ರೂ ಈ ತರ ಮಟನ್ ಮಸಾಲಾ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 1/2 ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಒಂದ್ ಸ್ವಲ್ಪ ಗರಂ ಮಸಾಲಾ ಹಾಕೊಳ್ಳಿ. ಇಲ್ಲ ಅಂದ್ರೆ ಇವಾಗ ಅಂಗಡಿಲೆಲ್ಲ ಸಿಗುತ್ತಲ್ಲ ಮಟನ್ ಮಸಾಲಾ, ಅದನ್ನ 1 ಸ್ಪೂನ್ ಹಾಕೊಳ್ಳಿ. ಟೇಸ್ಟ್ ಸೇಮ್ ಬರುತ್ತೆ, ಅದಕ್ಕೋಸ್ಕರ. ಸೊ ನಾನು ಮನೇಲೆ ಮಾಡ್ಕೊಂಡಿರೋದ್ರಿಂದ ಮಟನ್ ಮಸಾಲಾ ಡೈರೆಕ್ಟ್ ಆಗಿ ಹಾಕೊಂತಾ ಇದ್ದೀನಿ. ಈ ಮಸಾಲಾ ಪುಡಿದೇನಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಮಸಾಲಾ ಪುಡಿ ಮಾಡಿಸ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ, ಓಕೆನಾ. ಸೊ ಇವೆರಡನ್ನೂ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ, ಅದಕ್ಕೆಲ್ಲ ಒಣ್ಲಿ ಅಂತ. ಇದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನ ರುಬ್ಕೊಂಡ್ ಬರ್ತೀನಿ. ಇವಾಗ ನಮ್ಮ ಯಜಮಾನ್ರು ಸ್ವಲ್ಪ ಬೇಗ ಆಚೆಗಡೆ ಹೋಗ್ಬೇಕಾಗಿರೋದ್ರಿಂದ ನಾನು ಒಂದ್ ಸೈಡು ಕುಕ್ಕರ್ಗೆ ರೈಸ್ ಇಟ್ಬಿಟ್ಟು ಇನ್ನೊಂದ್ ಸೈಡು ಮಟನ್ ಸಾರ್ ಮಾಡೋಣ ಅಂತ ಇಟ್ಕೊಂಡೆ.
ಫಸ್ಟು ಇಲ್ಲಿ ಕುಕ್ಕರ್‌ಗೆ ಎಣ್ಣೆ ಹಾಕ್ಕೊಂತಾ ಇದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ಹಾಕ್ಕೊಂತಿದೀನಿ. ಈರುಳ್ಳಿ ಹಾಕೊಂಡಾದ್ಮೇಲೆ ಮಟನ್ ಹಾಕೊಂಡು ಹುರ್ಕೊಂತೀನಿ. ಹೇಳ್ಬೇಕು ಅಂದ್ರೆ ಮಟನ್ ಸಾಂಬಾರ್‌ಗೆ ಮಟನ್‌ನ ಎಣ್ಣೆಲಿ ಹುರ್ಕೊಂಡ್ರೇನೆ ಟೇಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟು ಮಸಾಲಾನ ಹುರ್ಕೊಳಲ್ಲ, ಹಾಗೇನೆ ರುಬ್ಕೊಂಡು ಅದನ್ನ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಮಟನ್‌ನ ಹಾಕೊಂತಾರೆ. ಸೊ ನಂಗ್ ಆ ತರ ಮಾಡಿದ್ರೆ ಮಟನ್ ಬೆಂದೇ ಇರಲ್ಲ ಅನ್ನೋ ತರ ಫೀಲ್ ಇರುತ್ತೆ. ಅದಕ್ಕೋಸ್ಕರ ಮಟನ್‌ನ ಎಣ್ಣೆಲಿ ಬೇಯಿಸ್ಕೊಂಡ್ರೇನೆ ಅದ್ರದ್ದು ಟೇಸ್ಟು ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಎಣ್ಣೆಲಿ ಫಸ್ಟ್ ಮಟನ್‌ನ ಹುರ್ಕೊಂಡು ಅದಾದ್ಮೇಲೆ ಮಸಾಲ ರುಬ್ಬಿರ್ತೀವಲ್ಲ ಅದನ್ನ ಹಾಕೊಂಡು ಕೂಗಿಸ್ಕೊಂತೀನಿ ಅಷ್ಟೇನೆ. ಸೊ ಇವಾಗ ಮಟನ್ ಹಾಕೊಂತಿದೀನಿ ನೋಡಿ. ಮಟನ್ನು ಎಣ್ಣೆಲಿ ಚೆನ್ನಾಗ್ ಫ್ರೈ ಆಗ್ಬೇಕು. ಅದು ನೀರೆಲ್ಲ ಬಿಡ್ಬೇಕು. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಇದಾದ್ಮೇಲೆ ಇದಕ್ಕೆ ಒಂದ್ ಹಿಡಿಯಷ್ಟು ಉಪ್ಪು ಹಾಕೊಂತಾ ಇದೀನಿ. ಸೊ ಉಪ್ಪುನ ನೋಡ್ಕೊಂಡ್ ಹಾಕ್ಕೊಳ್ಳಿ. ನಾನು ಒಂದ್ ಹಿಡಿ ಸಾಕಾಗುತ್ತೆ ಅಂತ ಹಾಕೊಂಡಿದೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂತಾ ಇದೀನಿ. ಸ್ಮೆಲ್ ಎಲ್ಲ ಹೋಗ್ಲಿ ಅನ್ನೋಕ್ಕೋಸ್ಕರ. ಸೊ ಇದನ್ನ ಚೆನ್ನಾಗಿ ಕಲ್ಸ್ಕೊಂತಾ ಇದೀನಿ. ಸೊ ಅದು ನೀರೆಲ್ಲ ಬಿಡುತ್ತೆ. ಅಲ್ಲಿವರೆಗೂ ಅದನ್ನ ಹಾಗೆ ಬೇಯಕ್ ಬಿಡಿ. ಸೊ ಈ ಕಡೆ ಬೇಯ್ಬೇಕಾದ್ರೆ ನಾನು ಮಸಾಲಾಗೆ ಹುರ್ದಿಟ್ಕೊಂಡಿದ್ನಲ್ಲ, ಸೊ ಅದನ್ನ ರುಬ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಮಸಾಲಾಗೆ ಒಂದ್ ಕಾಲ್ ಲೋಟದಷ್ಟು ನೀರ್ ಹಾಕೊಂಡ್ ರುಬ್ಕೊಳ್ಳಿ. ಸೊ ಹೇಗ್ ರುಬ್ಕೊಬೇಕಂದ್ರೆ ಅದು ಫುಲ್ಲು ಗಂಧ ತರ ಆಗ್ಬೇಕು. ಆ ತರ ರುಬ್ಬಿದ್ರೇನೆ ಮಟನ್ ಸಾಂಬಾರ್ ಟೇಸ್ಟ್ ಸಖತ್ತಾಗ್ ಬರೋದು. ಹಾಗೆ ಸಿಕ್ತಿದ್ರೆ ಚೆನ್ನಾಗ್ ಬರಲ್ಲ. ಸೊ ನೋಡಿ ಈ ತರ ರುಬ್ಕೊಂಡಿದೀನಿ ನಾನು. ಇದನ್ನ ನಾನು ಮಟನ್‌ಗೆ ಹಾಗೆ ಹಾಕೊಂತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ನೋಡಿ ಹಾಕೊಳ್ಳಿ ಹೇಳ್ಬೇಕು ಅಂದ್ರೆ. ನಮ್ಮನೇಲಿ ಸಾಂಬಾರ್ ಸ್ವಲ್ಪ ಗಟ್ಟಿ ಇರ್ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ನೀರ್ ಹಾಕೊಂತಾ ಇದೀನಿ. ನಿಮ್ಗೆ ಸ್ವಲ್ಪ ತೆಳ್ಳಗ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಗಟ್ಟಿಗೆ ಇರ್ಲಿ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕೂಗಿಸ್ಕೊಳ್ಳಿ. ಮಟನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕೂಗಿಸ್ಕೊಳ್ಳೋದ್ ಲೆಕ್ಕ ಇರುತ್ತೆ. ಸೊ ನನ್ಗೆ ಇಲ್ಲಿ ಮಟನ್ ಸ್ವಲ್ಪ ಎಳೆದೇ ಇರೋದ್ರಿಂದ ನಾನಿಲ್ಲಿ ಒಂದು 3 ವಿಸಿಲ್ ಏನೋ ಕೂಗಿಸ್ಕೊಂತಿದೀನಿ ಅಷ್ಟೇ ಸಾಕಾಗುತ್ತೆ. ನೀವು ನೋಡ್ಕೊಳ್ಳಿ ಅದ್ ಸ್ವಲ್ಪ ಬಲ್ತಿದ್ರೆ ಒಂದು 3-4 ಕೂಗಿಸ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ಒಂದು 2 ಕೂಗಿಸ್ಕೊಂಡ್ರು ಸಾಕಾಗುತ್ತೆ. ಐ ಥಿಂಕ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ನಾನಿಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕಿತ್ತು ಹಾಕ್ಬಿಟ್ಟು ಅದನ್ನ ಒಂದು 3 ವಿಸಿಲ್ ಕೂಗಕ್ಕೆ ಹಾಗೆ ಇಟ್ಟಿದೀನಿ. ಸೊ ಅದ್ ಕೂಗಾದ್ಮೇಲೆ ಹೇಗಾಗಿದೆ ಅಂತ ನೋಡೋಣ. ಇವಾಗ ಸಾಂಬಾರ್ ಆಗಿದೆ. ನೋಡಿ ಹೇಗ್ ಕಾಣಿಸ್ತಿದೆ ಅಂತ. ಸೊ ನನ್ಗೆ ಇಷ್ಟು ಅದಕ್ ಬೇಕಿತ್ತು. ಅದಕ್ಕೆ ಅಷ್ಟು ನೀರ್ ಹಾಕೊಂಡಿದೀನಿ. ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಸೊ ನನ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಆ ಸಾಂಬಾರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದ್ ಹೇಳ್ಬೇಕಂದ್ರೆ ಸಾಂಬಾರ್ ಆಮೇಲೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿಲ್ ಮಾಡ್ಕೊಂಡಿದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಇವಾಗ ಅವ್ರಿಗೆ ಹಾಕೊಟ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹಾಗೇನೆ. ಸೂಪರ್ ಆಗಿದೆ. ಬೇಕು ಚೆನ್ನಾಗಿದೆ ಅಂದರೆ ರೆಸಿಪಿ ವಿಡಿಯೋ ಹಾಕಿರ್ತಾರೆ. ಅಲ್ವಾ? ಮೈಕಿಲ್ಲ, ಜೋರಾಗಿ ಮಾತಾಡ್ಬೇಕು ನೀವು. ರೆಸಿಪಿ ಬೇಕಂದರೆ ವಿಡಿಯೋ ಹಾಕೊಂಡು ನೋಡಿ ಮಸ್ತಾಗಿ ಟ್ರೈ ಮಾಡಿ ಒಂದ್ಸರಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆ. ನಮ್ಮ ಹಸ್ಬೆಂಡು ತಿನ್ಕೊಂಡು ಹಾಗೆ ಔಟ್ ಸೈಡ್ ಹೋದ್ರು. ಸೊ ನಾನಿಲ್ಲಿ ನಮ್ಮ ಅತ್ತೆ ಮಾವಗೆ ಅಂತ ಮುದ್ದೆ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮುದ್ದೆ ಅಂತ ಅಲ್ವಾ? ಸೊ ಅದಕ್ಕೋಸ್ಕರ ಮುದ್ದೆ ಮಾಡ್ತಾ ಇದ್ದೀನಿ. ನಾನ್ ಮುದ್ದೆ ಕಟ್ಟೋ ಸ್ಟೈಲ್ ನೋಡಿ ಯಾರು ನಗ್ಬೇಡಿ. ಬಿಕಾಸ್ ನನ್ಗೆ ಮದ್ವೆ ಮುಂಚೆ ನಿಜವಾಗ್ಲೂ ಮುದ್ದೆ ಅಂತೂ ಮಾಡಕ್ಕೆ ಬರ್ತಿರ್ಲಿಲ್ಲ. ಸೊ ಎಲ್ಲ ಅಡ್ಗೆನು ಸ್ವಲ್ಪ ಕಲ್ತಿದ್ದೆ. ಬಟ್ ಮುದ್ದೆ ಅಂತೂ ಒಂಚೂರು ಬರ್ತಿರ್ಲಿಲ್ಲ. ಯಾರನ್ನ ಮುದ್ದೆ ಮಾಡು ಅಂದ್ರೆ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಹೆಂಗ್ ಮಾಡೋದಪ್ಪ ಅಂತ. ನಮ್ಮನೇಲಿ ಅಷ್ಟು ಮುದ್ದೆ ನಾವ್ ತಿಂದು ಬೆಳ್ದಿರೋರಲ್ಲ. ಯಾವಾಗನ ಅಪರೂಪಕ್ಕೆ ಒಂದು 15 ಡೇಸ್‌ಗೊಂದ್ ಟೈಮು ಏನಾದ್ರು ನಾನ್ ವೆಜ್ ಮಾಡ್ದಾಗ ಅಷ್ಟೇ ನಾವ್ ಮುದ್ದೆ ಮಾಡ್ತಿದ್ದಿದ್ದು. ಬಟ್ ನಮ್ಮ ಹಸ್ಬೆಂಡ್ ಮನೇಲಿ ಎವ್ರಿ ಡೇ ಮುದ್ದೆ ಇರ್ಲೇಬೇಕು. ಮುದ್ದೆ ಇಲ್ಲ ಅಂದ್ರೆ ಅವತ್ತಿನ ಡೇನೇ ಇನ್‌ಕಂಪ್ಲೀಟ್ ಅವ್ರಿಗೆ. ಸೊ ಹೇಗ್ ಮಾಡೋದು ಏನು ಅಂತ ಫುಲ್ಲು ನಾನು ಶಾಕ್ ಆಗಿದ್ದೆ ಹೆಂಗ್ ಮಾಡೋದು ಅಂತ. ಅದಾದ್ಮೇಲೆ ಆಷಾಢಕ್ಕೆ ಅಂತ ನಾನ್ ಮನೆಗೆ ಹೋದೆ. ಒಂದ್ ಮದ್ವೆ ಆಗಿ 1 ತಿಂಗಳಾಗಿತ್ತು. ಅಷ್ಟೊತ್ತಿಗೆ ನಮ್ಮ ಅತ್ತೆನೇ ಮಾಡ್ತಿದ್ರು. ಆಷಾಢಕ್ಕೆ ಅಂತ ಮನೆಗೆ ಹೋದಾಗ ಅಲ್ಲಿ ನಮ್ ಫ್ರೆಂಡ್ ಬಂದಿದ್ಲು. ಅವಳು ಮಂಡ್ಯದವಳಾಗಿರೋದ್ರಿಂದ ಸಖತ್ ಈಸಿಯಾಗಿ ಹೇಗೆ ಮುದ್ದೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಲು. ಅವತ್ತಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂಚೂರು ಗಂಟು ಇಲ್ದಿರಂಗೆ ಮುದ್ದೆ ಮಾಡ್ತಾ ಇದ್ದೀನಿ. ಅದು ಒಂದ್ ಸ್ವಲ್ಪ ಟಿಪ್ಸ್‌ಗಳಿದೆ. ಅದನ್ನ ಆಡ್ ಮಾಡ್ಕೊಂಡ್ರೆ ನೀವು ಕೂಡ ಹಾಗೆ ಮಾಡ್ಬೋದು. ಅದ್ ಹೇಗ್ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದ್ ಹೇಗೆ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಬೇಕಂದ್ರೆ ಹೇಗೆ ಅಂತ. ಸೊ ಇಲ್ಲಿ ನಾನು ಸ್ವಲ್ಪ ಮುದ್ದೆ ಮತ್ತೆ ಸಾಂಬಾರ್ ಹಾಕೊಂಡ್ ತಿಂತಾ ಇದ್ದೀನಿ. ಅದಾದ್ಮೇಲೆ ಅವರು ಆಚೆಗಡೆಯಿಂದ ಬರೋದೇ ಒಂದು ಈವ್ನಿಂಗ್ ಆಗೋಯ್ತು.
ಸೊ ನಮ್ಮ ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿರೋದ್ರಿಂದ ತರಕಾರಿ ತರೋಣ ಅಂತ ನಾನು ಅವರು ಹೋದ್ವಿ. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಇತ್ತು. ನಾನು ಮಾರ್ಕೆಟಿಂದನೇ ಒಂದು ಸ್ವಲ್ಪ ತರಕಾರಿಗಳು ತಂದಿದ್ದೆ. ಒಂದು ಸ್ವಲ್ಪ ಮಿಕ್ಕಿತ್ತು. ಅದಕ್ಕೋಸ್ಕರ ಟೊಮೊಟೊನೆಲ್ಲ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೆ. ಅದಕ್ಕೋಸ್ಕರ ತರೋಣ ಅನ್ಕೊಂಡು ಹೋದ್ವಿ. ಸೊ ಅಲ್ಲೇ ಸ್ವಲ್ಪ ದಿನಸಿ ಐಟಮ್ ಇರೋದ್ರಿಂದ ನಂಗೆ ಗೋಧಿ ಹಿಟ್ಟೆಲ್ಲ ಇನ್ನೊಂದ್ ಸ್ವಲ್ಪ ಇನ್ನೇನು 1 ಕೆಜಿ ಹಂಗಿತ್ತು ಅಷ್ಟೇನೆ. ಸೊ ನಮ್ಮಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ನಾನು ಚಪಾತಿ ಜಾಸ್ತಿ ಮಾಡೋದ್ರಿಂದ. ಅದಕ್ಕೋಸ್ಕರ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ತರಕಾರಿಗಳು, ಸ್ವಲ್ಪ ರೇಷನ್ನು ಹಾಗೆ ತಗೊಂಡು ಬಂದ್ವಿ. ನಾನ್ ವೀಕ್ಲಿ ಒನ್ ಟೈಮ್ ಈ ತರ ತರಕಾರಿಗಳನ್ನೆಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ನಮ್ಮನೆ ಹತ್ರ ಯಾವ್ದು ತರಕಾರಿ ಅಂಗಡಿಗಳಾಗ್ಲಿ ಏನು ಇಲ್ಲ. ಬಟ್ ಗಾಡಿಗಳಲ್ಲಿ ಬರ್ತವೆ. ಬಟ್ ನಾನ್ ಕೆಲ್ಸದಲ್ಲಿರೋದ್ರಿಂದ ಅದೆಲ್ಲ ತಗೊಳಕ್ ಆಗಲ್ಲ. ಎಷ್ಟೊಂದ್ಸಲಿ ಮೀಟಿಂಗ್ ಅಲ್ಲೆಲ್ಲ ಇರ್ತೀನಲ್ಲ, ಅದಕ್ಕೋಸ್ಕರ ತಗೊಳಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ವೀಕ್ಲಿ ಒನ್ ಟೈಮ್ ಇವ್ರ ಜೊತೆ ಹೋಗ್ಬಿಡ್ತೀನಿ ಸಂಡೆ ಹೊತ್ತು. ಸೊ ನಂಗೆ ಏನೇನ್ ತರಕಾರಿ ಬೇಕು ಆ ವೀಕ್‌ಗೆ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅದನ್ನೇ ಒಂದೇ ಸಲಿ ತಗೊಂಬಂದು ಇಟ್ಕೊಂತೀನಿ. ಈ ತರ ಮಾಡೋದ್ರಿಂದ ನಂಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಮಾರ್ನಿಂಗ್ ಎದ್ಬಿಟ್ಟು ಏನ್ ಟಿಫನ್ ಮಾಡ್ಬೇಕು ಅಂತ ಥಿಂಕೆ ಮಾಡಂಗಿರಲ್ಲ. ಇವತ್ತು ಏನ್ ಟಿಫನ್ ಮಾಡೋದು, ನಾಳೆ ಏನ್ ಮಾಡೋದು ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದಕ್ಕೋಸ್ಕರ. ಸೊ ತರಕಾರಿನೆಲ್ಲ ತಗೊಂಡು ಹಾಗೆ ಮನೆಗೆ ಹೋದ್ವಿ. ಸೊ ಮನೆಗೆ ಹಾಗೆ ಹೋಗಿ ಊಟ ಮಾಡ್ಕೊಂಡು ಅವತ್ತಿನ ಡೇನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇಷ್ಟೇ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಟನ್ ಸಾಂಬಾರ್‌ನ ನೀವು ಒಂದ್ಸಲಿ ಟ್ರೈ ಮಾಡಿ ಓಕೆನಾ? ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.